ನೇರವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆಗೆ. ಅಲ್ಲಿರುವಂತಹ ಮಳೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮಳೆಯರನ ಅಟ್ಟಹಾಸ ಯಾವ ರೀತಿಯಾಗಿದೆ, ಮಳೆರಾಯನ ಅಟ್ಟಹಾಸ ಅನ್ನೋದಕ್ಕಿಂತಲೂ ನಾವು ಮಾಡ್ಕೊಂಡಿರುವಂತಹ ಎಡವಟ್ಟುಗಳಿಂದಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಸೊ ಗುಡ್ಡ ಕುಸಿತದಲ್ಲಿ ಇಡೀ ಕುಟುಂಬವೇ ಈಗ ಬಲಿಯಾಗಿದೆ. ಪಾಪ 4 ಮೃತದೇಹವನ್ನ ರಕ್ಷಣಾ ಸಿಬ್ಬಂದಿ ಹೊರತೆಗೆದಿದ್ದಾರೆ. 4 ಅಂತ್ಯಕ್ರಿಯೆಯನ್ನ ಕುಟುಂಬಸ್ಥರು ನಡೆಸಿದ್ದಾರೆ. ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಲೀಕ್ ಆಗಿದೆ, ತೇಲಿ ಹೋಗ್ತಾ ಇದೆ. ಅದನ್ನ ಆಮೇಲೆ ಲೀಕ್ ಆಗೋದನ್ನ ನಿಲ್ಲಿಸಿದ್ದಾರೆ. ನದಿ ನೀರಲ್ಲೇ ಗ್ಯಾಸ್ ಲೀಕ್ ಆಗಿದೆ. ಆಮೇಲೆ ಎಲ್ಲರನ್ನ ಕರೆಸಿ ಅದಕ್ಕೆ ಕಂಪ್ನಿಗೆ ಯಾವ ಕಂಪ್ನಿಗೆ ಸೇರಿದನ್ನೆಲ್ಲ ಕರೆಸ್ಬಿಟ್ಟು ಲೀಕ್ ಆಗೋದನ್ನ ಸ್ಟಾಪ್ ಮಾಡಿಸಿದ್ದಾರೆ. ಹಾಗಾಗಿನೇ ತೇಲ್ತಾ ಇದೆ. ಏನ್ ಪರಿಸ್ಥಿತಿ ಆಗಿದೆ, ಎಲ್ಲಿಗೆ ಬಂದು ತಲುಪಿದೆ ಕಾರ್ಯಾಚರಣೆ ನೋಡಿ. ಉತ್ತರ ಕನ್ನಡದಲ್ಲಿ ಮರಣ ಮೃದಂಗ. ಇಲ್ಲಿಯವರೆಗೆ 4 ಶವ ಹೊರಕ್ಕೆ, ಉಳಿದವರಿಗೆ ಶೋಧ. ಪುನರ್ವಸು ಅಬ್ಬರಕ್ಕೆ ಕರುನಾಡು ತಂಡ ಹೊಡೆದಿದೆ. ಉತ್ತರ ಕನ್ನಡದಲ್ಲಿ ಜಲರುದ್ರ ತಾಂಡವವಾಡ್ತಾ ಇದ್ದು, ರಣಭೀಕರ ಮಳೆಗೆ ಭಾರಿ ಭೂಕುಸಿತಗಳಿಂದ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ. ಅಂಕೋಲದ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದು ಇಡೀ ಕುಟುಂಬ ಸರ್ವನಾಶವಾಗಿದೆ. ಮನೆ ವಾಹನಗಳೆಲ್ಲವೂ ಕೊಚ್ಚಿ ಹೋಗಿವೆ. ಮಣ್ಣಿನಡಿ ಸಿಲುಕಿದ್ದ 4 ಮೃತದೇಹ ಹೊರಕ್ಕೆ ತೆಗೆಯಲಾಗಿದೆ. ಇನ್ನುಳಿದವರಿಗಾಗಿ ಗಂಗಾವಳಿ ನದಿಯಲ್ಲಿ ರಣಮಳೆಯಲ್ಲೇ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಜಂಟಿ ಆಪರೇಷನ್ ನಡೆಸುತ್ತಿದೆ. ಮತ್ತೊಂದು ಕಡೆ ಹೆದ್ದಾರಿಗೆ ಬಿದ್ದಿರೋ ಮಣ್ಣನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ರಸ್ತೆ ತೆರವುಗೊಳಿಸೋ ಕಾರ್ಯದಲ್ಲಿ ಇದ್ದೀವಿ. 4-5 ಜೆಸಿಬಿ ಮತ್ತೆ ಇಟಾಚಿಗಳೆಲ್ಲ ವರ್ಕ್ ಮಾಡ್ತಾ ಇದೆ. 7-8 ಲಾರಿಗಳು ಮಣ್ಣನ್ನ ಸಾಗಿಸ್ತಾ ಇದ್ದಾರೆ. ಕೆಲವು ಬಾಡಿಗಳು ಇವೆ ಅಂತ ಹೇಳ್ತಾರೆ, ಆದ್ರೆ ಅಧಿಕೃತವಾಗಿ ನಮಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಆ ತರ ಕಾರ್ಯಾಚರಣೆಯಲ್ಲಿ ಏನಾದ್ರು ಸಿಕ್ಕಿದ್ರೆ ಅದನ್ನು ಪರಿಗಣನೆ ಮಾಡ್ತೀವಿ. ಉಳಿದಂತೆ 6 ಜನ ಟೀ ಸ್ಟಾಲ್ ಅಲ್ಲಿ ಇದ್ದವರು ಕುಟುಂಬ ಮತ್ತೆ ಒಬ್ರು ಡ್ರೈವರ್ ಕೊಚ್ಚಿ ಹೋಗಿದ್ದಾರೆ. ಅದರಲ್ಲಿ 4 ಬಾಡಿಗಳು ಸಿಕ್ಕಿವೆ, ಇನ್ನೆರಡು ಬಾಡಿ ಸಿಗಬೇಕಾಗಿದೆ. ನದಿಯಲ್ಲಿ ತೇಲಿ ಹೋದ ಗ್ಯಾಸ್ ಟ್ಯಾಂಕರ್, ನದಿ ನೀರಲ್ಲೇ ಗ್ಯಾಸ್ ಲೀಕ್, ವಾಲ್ ಬಂದ್. ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಬಿದ್ದಿದ್ದ ಗ್ಯಾಸ್ ಟ್ಯಾಂಕರ್ನಿಂದ ಗ್ಯಾಸ್ ಲೀಕ್ ಆಗಿದೆ. ಕೂಡಲೇ ಎಚ್ಚೆತ್ತ ತಜ್ಞರ ತಂಡ ಬೋಟ್ನಲ್ಲಿ ತೆರಳಿ ಟ್ಯಾಂಕರ್ನ ವಾಲ್ ಬಂದ್ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸುತ್ತಮುತ್ತಲ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಗಂಗಾವಳಿ ನದಿ ದಡದ ತಗಡಗೇರಿ ಗ್ರಾಮದಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಮತ್ತೆ ಗುಡ್ಡ ಕುಸಿತದ ಆತಂಕ. ಕುಸಿದ ಗುಡ್ಡದ ಪಕ್ಕದಲ್ಲೇ ಬಿರುಕು. ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಜಾಗದಲ್ಲೇ ಮತ್ತಷ್ಟು ಭೂಕುಸಿತದ ಆತಂಕ ಮನೆ ಮಾಡಿದೆ. ಯಾವುದೇ ಸಮಯದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದು, ಕುಸಿತ ಗುಡ್ಡದ ಪಕ್ಕದಲ್ಲೇ ಮತ್ತೆ 90 ಕಿಲೋಮೀಟರ್ನಷ್ಟು ಬಿರುಕು ಸಂಭವಿಸಿದೆ. ಒಂದು ಕಡೆ ರಕ್ಷಣಾ ಕಾರ್ಯ, ಮತ್ತೊಂದು ಕಡೆ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ 6 ಕಿಲೋಮೀಟರ್ ವರೆಗೂ ನಿಂತ ಟ್ರಕ್ ಮತ್ತು ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಅಂಕೋಲದ ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚಾಲೆಂಜ್ಗಳು ಈಗ ಎದುರಾಗಿರುವಂತದ್ದು. ಅದೇ ರೀತಿಯ ಪ್ರಕೃತಿಯ ಮುನಿಸು ಯಾವ ಮಟ್ಟಿಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕಡೆ ನಿನ್ನೆ ಕುಸಿದು ಬಿದ್ದಂಥ ಗುಡ್ಡದ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ನೋಡ್ಬೋದು, ಇಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಗುಡ್ಡ ಬಿರುಕು ಬೀಳ್ತಾ ಇದೆ. ಅಂದರೆ ಗುಡ್ಡ ಇದು ಕೂಡ ಕುಸಿದು ಬೀಳುವಂತಹ ಸಾಧ್ಯತೆಗಳು ಎದುರಾಗಿರುವಂಥದ್ದು. ಬೆಳಗ್ಗೆ ಕೇವಲ ಒಂದು ಬಿರುಕು ಬಿಟ್ಟಿತ್ತು, ಈಗ ಮಣ್ಣಿನ ಪ್ರಮಾಣ ಜಾಸ್ತಿ ಆಗ್ತದೆ, ಮಣ್ಣು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಅಲ್ಲಿ ನೋಡ್ಬೋದು ನೀವು ಡಿಸ್ಟೆನ್ಸನ್ನು, ಮಣ್ಣು ಯಾವ ರೀತಿಯಾಗಿ ಗುಡ್ಡದಿಂದ ಹೊರ ಬರ್ತಾ ಇದೆ, ಎಷ್ಟು ಅಂತರವನ್ನು ಇನ್ನೂ ಜಾಸ್ತಿ ಆಗ್ತಾನೆ ಇರುವಂಥದ್ದು. ಸೊ ಇದು ಚಾಲೆಂಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿದ್ರು ಕೂಡ ಬಿಡೋದೇ ಕುಸಿದು ಬಿದ್ದರೆ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಯಂತ್ರಗಳಾದರೂ ಏನು ಮಾಡ್ಬೋದು. ಸೊ ಹೀಗಾಗಿ ಜೀವ ಕೈಲಿಡದೆ ಒಂದು ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು. ಒಂದು ವೇಳೆ ಈಗಿರುವಂಥ ಗುಡ್ಡದ ಜೊತೆ ಈ ಗುಡ್ಡವೇನಾದರೂ ಕುಸಿದು ಬಿದ್ದರೆ ಮತ್ತೊಂದಿಷ್ಟು ಆತಂಕಗಳು ಎದುರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಮಾಲೀಕನ ನೆನೆದು ಶ್ವಾನ ಮೂಕರೋಧನೆ. ಶಿರೂರು ಗುಡ್ಡ ತೆರವು ಕಾರ್ಯಾಚರಣೆ ವೇಳೆ ಕೊಚ್ಚಿ ಹೋದ ಕ್ಯಾಂಟೀನ್ ಮಾಲೀಕನನ್ನ ನೆನೆದು ಶ್ವಾನ ರೋಧಿಸ್ತಾ ಇತ್ತು. ನಿನ್ನೆಯಿಂದ ಏನೂ ತಿನ್ನದೆ ಮಾಲೀಕನಿಗಾಗಿ ಕಾದು ಕುಳಿತಿದೆ. ನಾಯಿಯ ಪ್ರೀತಿ ಕಂಡು ರಕ್ಷಣಾ ಸಿಬ್ಬಂದಿ ಮರುಗಿದೆ. ಮೂಕ ಜೀವಿಯ ಒಂದು ರೋದನೆಯನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಈ ನಾಯಿ ನಿನ್ನೆಯಿಂದಲೂ ಕೂಡ ಇದೇ ಸ್ಥಳದಲ್ಲಿದೆ. ಇದು ದೊಡ್ಡ ಪ್ರಮಾಣದ ಇಟಾಚಿಗಳಿದ್ದಾವೆ, ಲಾರಿಗಳ ಸದ್ದು ಇದೆ, ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಆದರೂ ಸಹ ಇಲ್ಲೇ ಒಂದು ಮಲಗಿರೋಕ್ಕೆ ಕಾರಣ ಏನಂದರೆ, ನೀವು ಅಲ್ಲೇನು ನೋಡ್ತಾ ಇದ್ದೀರಿ ಕಾರ್ಯಾಚರಣೆ, ಈ ನಾಯಿ ಅದೇ ಒಂದು ಕ್ಯಾಂಟೀನ್ಗೆ ಕಾವಲಾಗಿತ್ತು. ಸೊ ಈ ನಾಯಿ ತನ್ನನ್ನು ಆ ಕಣ್ಣ ಮುಂದೆಯೇ ಗುಡ್ಡ ಕುಸಿದಿರೋದನ್ನು ನೋಡೋದು, ಅಥವಾ ತನ್ನ ಸಾಕಿದಂಥ ಮಾಲೀಕರು ಆ ಒಂದು ಅಪಘಾತಕ್ಕೆ ಒಳಗಾಗೋದನ್ನು ನೋಡಿ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ನಿನ್ನೆಯಿಂದಲೂ ಕೂಡ ಈ ನಾಯಿ ಇಲ್ಲೇ ಇದೆ. ಅದು ಅನ್ನ ನೀರು ಸಹ ಮುಟ್ತಾ ಇಲ್ಲ. ಇಲ್ಲಿನ ಸಿಬ್ಬಂದಿಗಳು ಪಾಪ ಅವರಿಗೆ ಬಿಸ್ಕೆಟ್ ಹಾಕುವಂಥ ಪ್ರಯತ್ನ ಮಾಡಿದರು, ತಿನ್ನಿಸುವಂಥ ಪ್ರಯತ್ನ ಮಾಡಿದರು, ಆದರೆ ಅದು ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಅಲ್ಲಿಯೇ ಆ ಕಾರ್ಯಾಚರಣೆ ನೋಡ್ತಾ ಇದೆ. ಒಳಗಡೆ ತನ್ನವರಿದ್ದಾರೆ, ತನ್ನನ್ನು ಸಾಕಿದವರಿದ್ದಾರೆ. ಸೊ ಅವರನ್ನು ನಾನು ನೋಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಮೂಕ ಜೀವಿ
ತೊಳಲಾಟವನ್ನು ಕಾಣ್ತಾ ಇರುವಂಥದ್ದು. ದ್ವೀಪದಂತಾದ ಪ್ರಮುಖ ರಸ್ತೆಗಳು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಜಿಲ್ಲೆಯ ಕರಾವಳಿ ಪ್ರಮುಖ ರಸ್ತೆಗಳಲ್ಲೂ ಕೂಡ ಬಂದ್ ಆಗಿದ್ದು ಅಕ್ಷರಶಃ ದ್ವೀಪದಂತಾಗಿದೆ. ಕರಾವಳಿಯ 5 ತಾಲೂಕುಗಳ ಬಹುತೇಕ ಭಾಗ ಜಲಾವೃತವಾಗಿದ್ದು ಮನೆಯಿಂದ ಹೊರ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಂಕೋಲಾ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತದ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಒಟ್ನಲ್ಲಿ ಜೀವನ ನಿರ್ವಹಣೆಗಾಗಿ ದೂರದ ಕಾರವಾರದಿಂದ ಬಂದು ಶಿರೂರು ಬಳಿ ರಸ್ತೆಯ ಬಳಿ ಟೀ ಅಂಗಡಿ ವ್ಯಾಪಾರ ನಡೆಸ್ತಾ ಇದ್ದ ಇಡೀ ಕುಟುಂಬ ಗುಡ್ಡ ಕುಸಿತಕ್ಕೆ ಬಲಿಯಾಗಿರುವುದು ದುರಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.